ಉದ್ಯಮ ಕ್ಷೇತ್ರದಲ್ಲಿದ್ದವರು ಬಹುತೇಕ ಕೆಲಸಗಳನ್ನ ಮಾಡುವಾಗ ಸಬ್ಸಿಡಿ ಸಿಗುತ್ತಾ ಸಿಗಲ್ವಾ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತಾರೆ. ಕಾರಣ ನಿಮಗೆ ಕೇಂದ್ರ ಸರ್ಕಾರದಿಂದಲೇ ಅನೇಕ ವಿಚಾರಗಳಲ್ಲಿ ಸಬ್ಸಿಡಿ ಸಿಗುತ್ತೆ ಅನ್ನೋದು ಬಹುತೇಕರಿಗೆ ಗೊತ್ತಿರುವಂತಹ ವಿಚಾರ. ಅದೇ ರೀತಿ ಸಬ್ಸಿಡಿ ಸಿಗುತ್ತೆ ಅಂತ ನಂಬಿದ್ರೂ ಕೂಡ ನಿಮಗೆ ಲಕ್ಷ ಲಕ್ಷ ಟೋಪಿ ಹಾಕ್ತಾರೆ, ಹುಷಾರಾಗಿರಿ. ಹಾಗಾಗಿ ಸಬ್ಸಿಡಿ ಹಣ ನಂಬೋ ಮುನ್ನ ಸ್ವಲ್ಪ ಅಲರ್ಟ್ ಆಗಿರಿ. ಸಬ್ಸಿಡಿ ಹಣ ನಂಬೋ ಮುನ್ನ ಎಚ್ಚರ ಎಚ್ಚರ. ಸಬ್ಸಿಡಿ ಹಣದ ಆಸೆಗೆ ಕೋಟಿ ಕೋಟಿ ಆಸ್ತಿಯನ್ನ ವ್ಯಕ್ತಿ ಕಳ್ಕೊಂಡಿದ್ದಾರಂತೆ. ಐನಾತಿ ಗ್ಯಾಂಗ್ ಗಾಳಕ್ಕೆ ಬಲಿಯಾಗಿ ಕಣ್ಣೀರು ಹಾಕ್ತಾ ಇದೆ ಇಡೀ ಕುಟುಂಬ. 7 ಜನರ ಗ್ಯಾಂಗ್ನಿಂದ ಕಲಬುರಗಿಯ ಉದ್ಯಮಿಗೆ ಮಕ್ಮಲ್ ಟೋಪಿ ಹಾಕಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅದು ಕೂಡ ಟೆಕ್ಸ್ಟೈಲ್ ಉದ್ಯಮ ಸ್ಥಾಪನೆ ಮಾಡ್ತೀವಿ ಅಂತ ಈ ರೀತಿ ದೋಖಾ ಮಾಡಿದ್ದಾರಂತೆ. ಕಲಬುರಗಿಯ ಉದ್ಯಮಿ ಬಸವರಾಜ್ ಅನ್ನೋರಿಗೆ ಮಹಾ ವಂಚನೆಯಾಗಿ ಹೋಗಿದೆ. ಕೇಂದ್ರ ಸರ್ಕಾರದಿಂದ 90% ಸಬ್ಸಿಡಿ ನೀಡುತ್ತೆ ಅಂತ ಆಸೆ ತೋರಿಸಿತ್ತಂತೆ. ಮೊದಲ ಹಂತವಾಗಿ ಗ್ಯಾಂಗ್ ಶರಣಬಸಪ್ಪ, ಚಂದ್ರಕಲಾ, ವಿಜಯಲಕ್ಷ್ಮಿ ಸೇರಿದಂತೆ 7 ಜನ ಈ ರೀತಿ ನಂಬಿಸಿ ವಂಚನೆ ಮಾಡಿದ್ದಾರೆ. ಬಸವರಾಜ್ ಅವರ ಆಸ್ತಿ ಬ್ಯಾಂಕ್ನಲ್ಲಿ ಅಡವಿಟ್ಟಿತ್ತಂತೆ ಗ್ಯಾಂಗ್. ಆಸ್ತಿ ಅಡ ಇಟ್ಟು ಬರೋಬ್ಬರಿ 3.35 ಕೋಟಿ ಸಾಲವನ್ನ ಕೂಡ ಗ್ಯಾಂಗ್ ಪಡೆದುಕೊಂಡಿದೆ. ಅತ್ತ ಬ್ಯಾಂಕ್ನಿಂದ ಹಣ ಬರ್ತಾ ಇದ್ದಂತೆ ಎಸ್ಕೇಪ್ ಆಗ್ಬಿಟ್ಟಿದೆ ಗ್ಯಾಂಗ್. ಇತ್ತ ಉದ್ಯಮವೂ ಸ್ಥಾಪನೆ ಆಗಿಲ್ಲ, ಅತ್ತ ಬ್ಯಾಂಕ್ ಹಣ ಕಟ್ಟದೆ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ಸದ್ಯ ಬ್ಯಾಂಕ್ಗೆ ಹಣ ವಾಪಸ್ ಕಟ್ಟೋದಕ್ಕೆ ಬಸವರಾಜ್ ಅವರಿಗೆ ಒಂದು ನೋಟಿಸ್ ಬಂದ ಬಳಿಕ ಈ ಎಲ್ಲಾ ವಿಚಾರಗಳು ಬೆಳಕಿಗೆ ಬರ್ತಾ ಹೋಗುತ್ತೆ. ಸದ್ಯ ಬಸವರಾಜ್ ಆಸ್ತಿಯನ್ನೇ ಸೀಸ್ ಮಾಡಿಬಿಟ್ಟಿದೆಯಂತೆ ಬ್ಯಾಂಕ್. ಕೋಟಿ ಕೋಟಿ ಬೆಲೆ ಬಾಳೋ ಆಸ್ತಿ ಸೀಸ್ ಮಾಡಿದ್ದಾರೆ ಬ್ಯಾಂಕ್ ಅಧಿಕಾರಿ. ಅತ್ತ ಹಣ ಇಲ್ಲ, ಇತ್ತ ಆಸ್ತಿ ಇಲ್ಲ ಅಂತ ಕುಟುಂಬ ಕಣ್ಣೀರು ಹಾಕ್ತಾ ಇದೆ. ಇದರಲ್ಲಿ ಬ್ಯಾಂಕ್ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಎನ್ನುವಂತ ಗಂಭೀರ ಆರೋಪವನ್ನ ಬಸವರಾಜ್ ಕುಟುಂಬಸ್ಥರು ಮಾಡ್ತಿದ್ದಾರೆ. ಸುಮ್ಮನೆ ಇವರ ಸಿಗ್ನೇಚರ್ಗಳಿಲ್ಲದೆ, ಇವರ ಅನುಮತಿ ಇಲ್ಲದೆ ಅವ್ರಿಗೆ ಸಾಲ ಕೊಡ್ತಾರೆ ಇವರ ಆಸ್ತಿಯನ್ನ ಅಡ ಇಟ್ಕೊಂಡು ಅಂತ ಅಂದ್ರೆ ಯಾರ ಗಮನಕ್ಕೂ ತರದೆ ನೀವು ಕೂಡ ಶಾಮೀಲಾಗಿರಬಹುದು ಅಂತ ಬಸವರಾಜ್ ಕುಟುಂಬಸ್ಥರು ಆರೋಪ ಮಾಡ್ತಿದ್ದಾರೆ. 10 ವರ್ಷ ಅಗ್ರಿಮೆಂಟ್ ಮಾಡಿ ಅಂತ ಹೇಳಿದ್ರು ಸರ್. ಆ ಕಾರಣಕ್ಕೆ ನಂದು ಹೆಲ್ತ್ನು ಇಶ್ಯೂ ಇತ್ತು ಸರ್. ಆ ಟೈಮ್ದಾಗ ಯಾಕಾಗಲ್ದು ಅಂತ ಹೇಳಿ ಒಪ್ಕೊಡಿ ನನಗೆ 50 ಲಕ್ಷ ರೂಪಾಯಿ RTGS ಮಾಡಿದ್ರು ಸರ್. ಅವರು ನನಗೇನು ಹೇಳಿ ಕರ್ಕೊಡೋಯ್ಯ ಸರ್, ಇದು ಹೆವಿ ಅಮೌಂಟ್ ಅದ, ಇದು ಸಬ್ ರಿಜಿಸ್ಟ್ರದಾಗ ಲೀಸ್ ಅಗ್ರಿಮೆಂಟ್ ಆಗ್ತದೆ ಅಂತ ಹೇಳಿ ಕರ್ಕೊಂಡೋಗಿ ಅದು ಪೇಪರ್ ನನಗೇನು ಮಾಡ್ಯಾರ, ಮಾರ್ಟಿಗೇಜ್ ಮಾಡ್ಯಾರ ಸರ್. ಇದು ಮಾರ್ಟಿಗೇಜ್ ಮಾಡಿದೆ ನನಗೆ ಗೊತ್ತಿಲ್ಲ ಸರ್. ಹಾಂ, ಇದ್ರದಾಗ ಬ್ಯಾಂಕ್ದವ್ರು ಇನ್ವಾಲ್ವ್ಮೆಂಟ್ ಅರ ಸರ. ಇವರೆಲ್ಲ ಬ್ಯಾಂಕ್ದವ್ರು ಇನ್ವಾಲ್ವ್ಮೆಂಟ್ ಅರ ರೀ. ಬಸವರಾಜ್ ಮಾಲಿ ಪಾಟೀಲ, ರವಿಕುಮಾರ, ಕಿರಣ, ಚಂದ್ರಕಲಾ ಹಾಗೂ ಮತ್ತನ್ಕರ ವಿಜಯಕುಮಾರಿ ಇವರೆಲ್ಲರೂ ಇದ್ರಾಗ ಇನ್ವಾಲ್ವ್ಮೆಂಟ್ ಆಗಿ ನನಗೆ ಮೋಸ ಮಾಡಿದ್ದಾರೆ ಸರ್. ಇದು ಈಗ ಮೊನ್ನೆ ಬಂದು 29 ತಾರೀಕು ಬಂದು ಸೀಸ್ ಮಾಡಿದ್ದಾರೆ ಸರ್. ಇದು ನಮಗೆ ದಯಮಾಡಿ ನಮ್ಮ ಉಪಜೀವನಕ್ಕಿದ್ದು ಇರೋದೇ ಒಂದೇ ಆಸ್ತಿ. ಇದ್ರ ಮೇಲೆ ನಮ್ಮ ಉಪಜೀವನ. 2 ಹೆಣ್ಮಕ್ಳಿದ್ದಾರೆ, ಅವರು ಎಜುಕೇಷನ್ ಅದು ಎಲ್ಲ ಇದ್ರ ಮೇಲೆ ನಡೀತಿದೆ. ನಾಳೆ 3 ತಾರೀಕು ಬಂದು ಹರಾಜು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ತಡೆ ನಿಂದಿರಿಸ್ಬೇಕಂದಿದ್ದು ದಯಮಾಡಿ ವಿನಂತಿ ಮಾಡ್ಕೋತೀನಿ. ಇಲ್ಲ ಆದರೆ ಹರಾಜಾದರೆ ನಮ್ಮ ಕುಟುಂಬದೊಂದಿಗೆ, ನಮ್ಮ ಕುಟುಂಬದೊಂದಿಗೆ ವಿಷ ತುಣಿ ಸಾಯೋದು ಒಂದೇ ದಾರಿ ಇದೆ ನಮಗೆ. ಎಷ್ಟು ಜಾಗ 3,300 ಸ್ಕ್ವೇರ್ ಫೀಟ್ ಜಾಗ ಲೀಸ್ ಆಗೈತೆ ಸರ್. ಫಸ್ಟ್ ಏನು ಹೇಳಿದ್ರು ಸರ, 1650 ಒಂದೇ ಸೈಡ್ ಮಾಡ್ತೀವಿ ಅಂತ ಹೇಳಿದ್ರು ಸರ್.
ಇದ್ರದ್ದು ಡಾಕ್ಯುಮೆಂಟ್ಸ್ ನನ್ನ ಬಳಿ ಇದ್ದಿದ್ದಿಲ್ಲ ಅಂತ ಹೇಳಿ ಸರ್. ಇದು ಫೇಕ್ ಇದು ಮಾಡಿ ಪೇಪರ್ನಲ್ಲಿ ಹಾಕಿಸಿ ಇದ್ರ ಡಾಕ್ಯುಮೆಂಟ್ಸ್ ಸಮಸ್ಯೆ ಇದಿಲ್ಲ, ವಂಚನೆ ಆಗಿದೆ ನಮಗೆ. ಅದ್ರ ಕಡೆಯಿಂದ ನಮ್ಮ ಮನೆಯವ್ರಿಗೆ ಹಿಂಗೆ ಇದು ಮಾಡಿದ ಕಡೆಯಿಂದ ನಮಗೆ ವಂಚನೆ ಆಗಿದ್ದ ಕಡೆಯಿಂದ ಫ್ರಾಡ್ ಆಗಿದೆ ಅಂತ ಹೇಳಿ ಕನ್ಸಿಡರ್ ಮಾಡ್ಯಾರ ರೀ ಅವರು. ನಮ್ಮ ಎಲ್ಲ ಕೇಸ್ FIR ಮಾಡ್ಯಾರ. ಈಗ ಅದ್ರದಿಂದ ಅವರೇ ಬ್ಯಾಂಕಿನವರೆಲ್ಲ ಲಾಕ್ ಮಾಡಿದ್ದಾರೆ. ಈಗ ಅದು ಲಾಕ್ ಮಾಡಿದ್ರೆ ನಾವು ಉಪಜೀವನ ಹೆಂಗೆ ಮಾಡಬೇಕು? ನಮ್ದು ಇರ್ಲಿಕ್ಕೆ ಇಬ್ಬರು ಹೆಣ್ಮಕ್ಳು, ನಾವು ಹೆಂಗೆ ಮಾಡ್ಬೇಕು ರೀ ಸರ್? ಇದು ನಮಗೆ ಲಾಕ್ ಆಗಿದ್ದ ಕಡೆಯಿಂದ ಇದು ಯಾರು ಇದು ತೊಗೋಬಾರ್ದು ರೀ, ಇದು ಆಸ್ತಿ ಪ್ರಾಪರ್ಟಿ ಖರೀದಿ ಮಾಡಬಾರ್ದಂತ ತಮ್ಮಲ್ಲಿ ಕಳಕಳಿಯಿಂದ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ದೂರವಾಣಿ ಸಂಪರ್ಕದಲ್ಲಿ. ಶ್ರೀಕಾಂತ್, ಎಜುಕೇಟೆಡ್ ಆಗಿ ಇನ್ಯಾರೋ ಬರ್ತಾರೆ 90% ಸಬ್ಸಿಡಿ ಕೊಡಿಸ್ತೀವಿ ಅಂತಾರೆ, ಆಸ್ತಿ ಪತ್ರ ಅವರ ಕೈಗಿಡ್ತಾರೆ ಅಂದ್ರೆ ಹೆಂಗೆ ಅಂತ? ಶ್ರುತಿ, ಏನು ಅಂದ್ರೆ ಕಲಬುರಗಿಯಲ್ಲಿ ಉದ್ಯಮಿಗಳಿಗೆ ವಂಚಿಸುವ ಜಾಲ ಒಂದು ಪತ್ತೆ ಆಗಿರುವಂತದ್ದು. ಏನೋ ಬಸವರಾಜ್ ಮರ್ತೂರ್ ಎಂಬ ಉದ್ಯಮಿ ಇದ್ದಾರೆ, ಅವರಿಗೆ ಬರೋಬ್ಬರಿ 3 ಕೋಟಿಗೂ ಅಧಿಕ ಹಣವನ್ನ ವಂಚನೆ ಮಾಡಿ ಇದೀಗ ಕಿಡಿಗೇಡಿಗಳು ಪರಾರಿಯಾಗಿರುವಂತದ್ದು. ಏನು ಬ್ಯಾಂಕ್ ಸಿಬ್ಬಂದಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಎಂದು ಬಸವರಾಜ್ ಮರ್ತೂರ್ ಕುಟುಂಬ ಆರೋಪಿಸಿದೆ. ಇದೀಗ ಬಸವರಾಜ್ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಿರುವಂತದ್ದು. ಏನು ಈ ಆಸ್ತಿ ನಮಗೆ ಆಸರೆ ಆಗಿತ್ತು, ನಮ್ಮ ಮಕ್ಕಳಿಗೆ ಈ ಮುಂದೆ ಯಾವುದೇ ಆಸರೆ ಇಲ್ಲ, ಅದನ್ನೇ ನಂಬಿ ನಾವು ಜೀವನವನ್ನ ಸಾಗಿಸ್ತಿದ್ದೇವೆ. ಆದ್ರೆ ನಮಗೆ ಸಬ್ಸಿಡಿ ಆಸೆಯನ್ನ ತೋರಿಸಿ ಇದೀಗ ನಮ್ಮ ಆಸ್ತಿಯನ್ನೆಲ್ಲ ಕಬಳಿಸಿದ್ದಾರೆ. ನಮ್ಮ ಆಸ್ತಿಯನ್ನೆಲ್ಲ ಬ್ಯಾಂಕಿಗೆ ಬರೆದುಕೊಟ್ಟು ಲೋನ್ ಅನ್ನ ಪಡೆದು ಇದೀಗ ಎಸ್ಕೇಪ್ ಆಗಿದ್ದಾರೆ. ಟೆಕ್ಸ್ಟೈಲ್ ಉದ್ಯಮವನ್ನು ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿ ನಮ್ಗೆ ಯಾವುದೇ ರೀತಿಯಲ್ಲಿ ಟೆಕ್ಸ್ಟೈಲ್ ಉದ್ಯಮ ಆರಂಭಿಸಲು ಮಷಿನ್ ಕೂಡ ಅಳವಡಿಸದೆ ಹಣವನ್ನ ಪಡೆದು ಎಸ್ಕೇಪ್ ಆಗಿರುವಂತದ್ದು. ಈ ಕುರಿತು ನಾವು ದೂರ ನೋಡಿದ್ರು ಕೂಡ ಯಾವುದೇ ಪ್ರಕರಣ ಕೂಡ ದಾಖಲಾಗಿಲ್ಲ. ಬದಲಾಗಿ ನಮ್ಮ ವಿರುದ್ಧವೇ ದೂರು ದಾಖಲಾಗಿದೆ ಅನ್ನುವಂತ ಆರೋಪವನ್ನು ಬಸವರಾಜ್ ಕುಟುಂಬ ಇದೀಗ ಮಾಡ್ತಿರುವಂತದ್ದು. ಶ್ರುತಿ. ಓಕೆ ಶ್ರೀಕಾಂತ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.